ನಮಸ್ಕಾರ ರೈತ ಬಂಧುಗಳೇ ಮತ್ತು ಸಹೋದರಿಯರೇ. ಕಬ್ಬು ಬೆಳೆಯಲಿನ ಒಂದು ಪ್ರಮುಖ ಹಂತವೆಂದರೆ ಸರಿಯಾದ ಕಬ್ಬಿನ ತಳಿಯ ಆಯ್ಕೆ. ನೀವು ಆಯ್ಕೆ ಮಾಡುವ ಕಬ್ಬಿನ ತಳಿಯೇ ಎಷ್ಟು ಇಳುವರಿ ಬರುತ್ತದೆ, ಸಕ್ಕರೆ ಪ್ರಮಾಣ ಎಷ್ಟಿರುತ್ತದೆ ಮತ್ತು ಬೆಳೆ ಮೇಲೆ ಕೀಟ ಮತ್ತು ರೋಗಗಳ ಬಾಧೆ ಎಷ್ಟಿರುತ್ತದೆ ಎಂಬುದು ನಿರ್ಧರಿಸುತ್ತದೆ. ಮಹಾರಾಷ್ಟ್ರದಲ್ಲಿ ರೈತರು ಮುಖ್ಯವಾಗಿ ಕೊಯಂಬತ್ತೂರು 8632, ಕೊಯಂಬತ್ತೂರು 740 ಹಾಗೂ ಕೊಯಂಬತ್ತೂರು 804 ಮತ್ತು ವಸಂದಾದ ಶುಗರ್ ಇನ್ಸ್ಟಿಟ್ಯೂಟ್ 121 ತಳಿಯನ್ನು ಬೆಳೆಯುತ್ತಾರೆ. ಇವುಗಳಲ್ಲಿ ಕೊಯಂಬತ್ತೂರು 86032 ಅತ್ಯಂತ ಜನಪ್ರಿಯ ತಳಿಯಾಗಿದೆ, ಏಕೆಂದರೆ ಇದು ಹೆಚ್ಚಿನ ಇಳುವರಿ ನೀಡುತ್ತದೆ, ಉತ್ತಮ ಸಕ್ಕರೆ ಮರುಪಡೆಯುವಿಕೆಯನ್ನು ಒದಗಿಸುತ್ತದೆ ಮತ್ತು ಅನೇಕ ಪ್ರದೇಶಗಳಲ್ಲಿ ಸೂಕ್ತವಾಗಿದೆ. ಉತ್ತರ ಪ್ರದೇಶದಲ್ಲಿ ಮುಖ್ಯವಾಗಿ ಕೊಯಂಬತ್ತೂರು 0238, ಕೊಯಂಬತ್ತೂರು J64 ಮತ್ತು ಕೊಯಂಬತ್ತೂರು 9802 ತಳಿಯನ್ನು ವ್ಯಾಪಕವಾಗಿ ಬೆಳೆಸಲಾಗುತ್ತದೆ. ಕರ್ನಾಟಕದಲ್ಲಿ ಕೊಯಂಬತ್ತೂರು 8632, ಕೊಯಂಬತ್ತೂರು C18061, ಕೊಯಂಬತ್ತೂರು CC119 ಹಾಗೂ ಕೊಯಂಬತ್ತೂರು 02 ತಳಿಗಳು ರೈತರಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ಇದರ ಜೊತೆಗೆ ಟಿಶ್ಯೂ ಕಲ್ಚರ್ ವಿಧಾನದಲ್ಲಿ ತಯಾರಿಸಲಾದ ನೆಡುವ ವಸ್ತುಗಳ ಬಳಕೆಯು ವೇಗವಾಗಿ ಹೆಚ್ಚುತ್ತದೆ. ಟಿಶ್ಯೂ ಕಲ್ಚರ್ ಮೂಲಕ ಬೆಳೆಸಿದ ಸಸಿಗಳು ರೋಗ ನಿರೋಧಕ ಶಕ್ತಿಯುಳ್ಳವು, ಆರೋಗ್ಯಕರ ಹಾಗೂ ಏಕರೂಪವಾಗಿರುವಂತಹ ಹೆಚ್ಚಿನ ಇಳುವರಿ ಮತ್ತು ಉತ್ತಮ ಗುಣಮಟ್ಟದ ಕಬ್ಬು ದೊರೆಯುತ್ತದೆ ಎಂಬುದು ಕಂಡು ಬಂದಿದೆ. ತಳಿಯ ಆಯ್ಕೆ ಮಾಡುವಾಗ ರೈತರು ಕೆಲವು ಪ್ರಮುಖ ಅಂಶಗಳನ್ನು ಗಮನದಲ್ಲಿಡಬೇಕು. ಹೆಚ್ಚಿನ ಇಳುವರಿ ಸಾಮರ್ಥ್ಯ, ಹೆಚ್ಚಿನ ಸಕ್ಕರೆ ಶೇಕಡಾವಾರು ಹಾಗೂ ಸಾಮಾನ್ಯ ಕೀಟ ಮತ್ತು ರೋಗಗಳಿಗೆ ಪ್ರತಿರೋಧ ಸಾಮರ್ಥ್ಯ, ಸ್ಥಳೀಯ ಹವಾಮಾನ ಮತ್ತು ಮಣ್ಣಿನ ಪರಿಸ್ಥಿತಿ ಹೊಂದಾಣಿಕೆ ಇವುಗಳನ್ನು ಪರಿಗಣಿಸಬೇಕು. ನೀರಾವರಿ ಪ್ರದೇಶಗಳಲ್ಲಿ ರೈತರು ಬೇಗ ಪಕ್ವವಾಗುವ ಮತ್ತು ಹೆಚ್ಚಿನ ಇಳುವರಿ ನೀಡುವ ತಳಿಗಳನ್ನು ಆಯ್ಕೆ ಮಾಡಬೇಕು. ಆದರೆ ಬರಪೀಡಿತ ಪ್ರದೇಶಗಳಲ್ಲಿ ಒಣಭೂಮಿ ಹಾಗೂ ಕಠಿಣ ಪರಿಸ್ಥಿತಿಯನ್ನು ತಡೆದುಕೊಳ್ಳುವ ತಳಿಗಳನ್ನು ಬೆಳೆಯಬೇಕು. ಯಾವಾಗಲೂ ಪ್ರಮಾಣಿತ ಬೀಜವನ್ನೇ ಬಳಸಿ. ಸಕ್ಕರೆ ಕಾರ್ಖಾನೆಗಳು, ಪ್ರಮಾಣಿತ ಕಬ್ಬು ಸಂಶೋಧನಾ ಸಂಸ್ಥೆಗಳು ಹಾಗೂ ಪ್ರಮಾಣಿತ ನರ್ಸರಿಗಳಂತಹ ವಿಶ್ವಾಸಾರ್ಹ ಮೂಲಗಳಿಂದ ಮಾತ್ರ ಬೀಜ ಸಾಮಗ್ರಿಯನ್ನು ಪಡೆಯಿರಿ. ಹಳೆಯದು, ರೋಗಬಾಧಿತ ಅಥವಾ ಪರಿಚಯವಿಲ್ಲದ ಹೊಲಗಳಿಂದ ಪಡೆದ ಮಿಶ್ರ ಬೀಜಗಳನ್ನು ಬಳಸಬೇಡಿ. ಸರಿಯಾದ ತಳಿಯ ಆಯ್ಕೆ ಎಂದರೆ ಕಡಿಮೆ ನಷ್ಟ, ಹೆಚ್ಚಿನ ಲಾಭ ಹಾಗೂ ಸಕ್ಕರೆ ಕಾರ್ಖಾನೆಗಳಿಗೂ ಉತ್ತಮ ಗುಣಮಟ್ಟದ ಕಬ್ಬು. ಮುಂದಿನ ವಿಡಿಯೋದಲ್ಲಿ ಕಬ್ಬಿನ ಬೀಜದ ಸಂಸ್ಕರಣೆ ಮತ್ತು ನೆರವಣಿಗೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ನಿಯಮಿತ ಕಬ್ಬು ಕೃಷಿ ಮಾಹಿತಿಗಾಗಿ ಪ್ಲಾನೆಟ್ ಐ ಫಾರ್ಮ್ AI ಚಾನೆಲ್ ಅನ್ನು ಫಾಲೋ ಮಾಡಿ.